ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ನನಗ್ ಗೊತ್ತಾಗ್ದಂಗೆ ಏನೋ ಪ್ಲಾನ್ ಮಾಡಿದ್ದಾರೆ. ಮೊದ್ಲದೇನು ಅಂತ ತಿಳ್ಕೋಬೇಕು. ರೀ, ಏನ್ರಿ ಇದು? ಡ್ರಿಂಕ್ಸ್ ಮಾಡ್ತಾ ಕೂತಿದ್ದೀರಾ? ಇವಾಗ ಇದೆಲ್ಲ ಬೇಕಿತ್ತಾ? ನೋಡುತ್ತಾರ, ಒಂದ್ ಕಡೆ ಮಗಳ ಜೀವನ ಹಿಂಗ ಆಗೋಯ್ತಲ್ಲ ಅಂತ ಬೇಜಾರು, ಇನ್ನೊಂದ್ ಕಡೆ ನನ್ನ ಮಗನ ಜೀವನ ಸರಿ ಹೋಗ್ತಾ ಇದೆ, ಅವನ್ ಸಂಸಾರ ಶುರು ಆಗ್ತಾ ಇದೆ ಅಂತ ಖುಷಿ. ಅದ್ ಸರಿ ರೀ, ಆದ್ರೆ ಅನಿತಾ ಮಾತಾಡಿದ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಿದೆ. ಮಗನ ಜೀವನದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನಮ್ಗೆ ಇಬ್ರು ಮುಖ್ಯ ತಾನೆ. ಇವಾಗ ಆ ರಾಘವೇಂದ್ರಂಗೆ ಭಯ ಪಟ್ಕೊಂಡು ಇಲ್ಲ ಮಗನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೂ ಅವ್ರ ಸಂಸಾರ ಶುರು ಆಗೋದಕ್ಕೆ ನಾವು ಒಪ್ಪಿ ಅವ್ರಿಬ್ಬರನ್ನು ಪಲ್ಲವಿ ಮನೆಗೆ ಕಳಿಸಾಗಿದೆ. ಇವತ್ತಿಂದ ಅವರಿಬ್ಬರು ಹೊಸ ಜೀವನ ಶುರು ಆಗುತ್ತೆ. ಆದ್ರೆ ಈ ವಿಷಯ ಅನಿತಂಗ್ ಗೊತ್ತಾದ್ರೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ರೀ. ಗೊತ್ತಾದ್ರೆ ತಾನೇ ತೊಂದ್ರೆ, ಗೊತ್ತಾಗದೇ ಬೇಡ ಬಿಡು. ನೋಡು, ನಮ್ಮ ಮಗಳಂತೂ ಅವಳ ಜೀವನದಲ್ಲಿ ಚೆನ್ನಾಗಿಲ್ಲ, ಹಾಗಂತ ಮಗನ ಜೀವನನೂ ಅದೇ ದಿಕ್ಕಲ್ಲಿ ಸಾಗ್ಲಿ ಅಂತ ಯೋಚನೆ ಮಾಡೋದು ಬೇಡ. ಅವರಿಬ್ರಾದ್ರೂ ನೆಮ್ಮದಿಯಾಗಿರ್ಲಿ. ಸರಿ ರೀ, ಹಾಗಂತ ಜಾಸ್ತಿ ಕುಡಿಬೇಡಿ, ಟೈಮ್ ಆಯ್ತು, ಬೇಗ ಬಂದ್ ಮಲ್ಕೊಳ್ಳಿ. ನಾ ಬರ್ತೀವಿ. ಅಂದ್ರೆ ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೀತಿದ್ಯಾ? ಇಲ್ಲ, ಯಾವ್ದೇ ಕಾರಣಕ್ಕೂ ಅವರಿಬ್ರು ಒಂದಾಗ್ಬಾರ್ದು. ಏನ್ ಮಾಡ್ಲಿ, ಹೇಗ್ ತಪ್ಪಿಸ್ಲಿ? ಎಣ್ಣೆ ಖಾಲಿ ಖಾಲಿ, ಪಲ್ಲವಿ ಜೀವನ ಜಾಲಿ ಜಾಲಿ. ಯಾರಿದು ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇರೋದು? ಇರಿಟೇಟಿಂಗ್ ಪೀಪಲ್ಸ್. ಗೊತ್ತಿಲ್ವಾ ಇವರಿಗೆ? ಹಲೋ ಅಂಕಲ್, ನಾನು ಅನಿತಾ ಮಾತಾಡ್ತಾ ಇರೋದು. ನೀನೇನಮ್ಮ? ಸರಿ, ಏನ್ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯ? ಏನ್ ಸಮಾಚಾರ? ಅಂಕಲ್, ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಅಯ್ಯೋ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆ? ಏನಾಯ್ತು? ಅಂಕಲ್, ಅಪ್ಪ ಮೆಟ್ಲಿ ಮೇಲಿಂದ ಜಾರ್ ಬಿದ್ಬಿಟ್ಟು ಅವ್ರಿಗೆ ತುಂಬಾ ಏಟಾಗಿದೆ. ಏನಮ್ಮ ಹೇಳ್ತಿದ್ಯಾ? ತುಂಬಾ ಭಯ ಆಗ್ತಿದೆ ಅಂಕಲ್. ಅಣ್ಣ ಬೇರೆ ಊರಲ್ಲಿಲ್ಲ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಅಂಕಲ್, ನೀವೇನಾದ್ರೂ ಮಾಡ್ಬೇಕು. ಪ್ಲೀಸ್ ಬನ್ನಿ. ಆಯ್ತಮ್ಮ, ನೀನು ಗಾಬರಿ ಮಾಡ್ಕೋಬೇಡ, ನಾವು ಬರ್ತೀವಿ. ಪ್ಲೀಸ್ ಪ್ಲೀಸ್ ಬೇಗ ಬಂದ್ಬಿಡಿ ಅಂಕಲ್. ಯೋಧ್ಯವ್ರೆ, ಏನಪ್ಪ ಮಾಡ್ಲಿ ಇವಾಗ? ರಘು, ಮಗಳ, ಯಾಕಮ್ಮ ನಿದ್ದೆ ಮಾಡ್ಲಿಲ್ವಾ? ಇಲ್ಲಪ್ಪ, ಅದಕ್ಕೆ ಹಾಗೆ ವಾಕ್ ಮಾಡೋಣ ಅಂತ ಟೆರೆಸ್ಗೆ ಹೋಗ್ತಿದ್ದೆ. ಅದ್ ಬಿಡಿ, ನೀವೇನಿವತ್ತು ಆರಾಮಾಗಿ ಡ್ರಿಂಕ್ಸ್ ಮಾಡ್ತಿದ್ದೀರಾ? ಖುಷಿಗ ಅಥವಾ ಬೇಜಾರ್ಗ? ಅದು ಇದೊಂಥರ ಬೇಸರದ ಖುಷಿ ಕಣಮ್ಮ. ಇವಾಗ ಎರಡೂ ಆಗಂತದ್ದು ಏನಾಯ್ತಪ್ಪ? ಅದು ಮಗಳೇ, ಹಾಗೇನಮ್ಮ, ಕೆಲವೊಂದ್ಸಲ ಕೆಲವೊಂದು ವಿಷಯನ
ಬಾಯ್ ಬಿಟ್ಟು ಹೇಳ್ಕೊಳಕ್ಕೂ ಆಗಲ್ಲ, ಮನ್ಸೊಳಗಡೆನೆ ಇಟ್ಕೊಂಡು ಕೊರ್ಗೋದಕ್ಕೂ ಆಗಲ್ಲ. ಅದಕ್ಕೆ ಇದಿದೆಯಲ್ಲ ಇದು ರಾಮ ಬಾಣ, ಕುಡಿತಾ ಇದ್ರೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಪರವಾಗಿಲ್ಲಪ್ಪ, ನಂಗೆ ಎಲ್ಲ ಅರ್ಥ ಆಗುತ್ತೆ. ಸರಿ, ಇವಾಗ ಕುಡ್ದಿರೋದ್ ಸಾಕು, ಕೆಳಗಡೆ ಅಮ್ಮ ವೇಟ್ ಮಾಡ್ತಿರ್ತಾರೆ, ಹೊರಡಿ. ಸರಿ ಮಗಳೇ, ನೀನ್ ಹೇಳ್ದಂಗೆ ಕೇಳ್ತೀನಿ, ಆದ್ರೆ ಇದೊಂದು ಪೆಗ್ ತಗೊಂಡು ಹೋಗ್ತೀನಿ. ನೋ ನೋ, ಇಲ್ಲಪ್ಪ, ಸಾಕು ಸಾಕ್ ಬಿಡಿ. ಏನಮ್ಮ ನೀನು, ನಾನು ಮಲ್ಕೋತೀನಿ, ನೀನು ಬೇಗ ಹೋಗಿ ಮಲ್ಕೊಂಡ್ಬಿಡು, ಇದ್ದೇ ಕೇಳ್ಬಾರ್ದು. ಆಯ್ತಪ್ಪ, ಆಯ್ತು. ನೀವ್ ಬನ್ನಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ಹುಷಾರು, ನಿಧಾನ. ಮೆಟ್ಲಿಳಿವಾಗ ನಿಧಾನಕ್ ಹೋಗಿ, ಆಯ್ತಾ? ನಡೆಯಕ್ ಕಳ್ಸಿದ ಅಪ್ಪಂಗೆ ಹುಷಾರಾಗಿ ಹೋಗಿ ಅಂತ ಹೇಳೋ ಮಟ್ಟಿಗೆ ನನ್ ಮಗಳು ಬೆಳೆದ್ ಬಿಟ್ಟಿದ್ದಾಳೆ. ಎಷ್ಟು ಖುಷಿ ಆಗುತ್ತೆ, ಹೆಮ್ಮೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಬಂದ್ರಾ? ಎಲ್ಲ ಬಂದ್ರಾ? ದೊಡ್ಡಪ್ಪ, ಯಾಕೆಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ? ಅಂತದ್ ಏನಾಯ್ತು? ಪಲ್ಲವಿ, ನಿಮ್ ಮಾವ ಮೆಟ್ಲಿಂದ ಜಾರಿ ಕೆಳಗಡೆ ಬಿದ್ದು ಏಟಾಗಿದೆ ಅಂತ ಕಣಮ್ಮ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಬೇಗ ಬನ್ನಿ ಅಂತ ಅನಿತಾ ಫೋನ್ ಮಾಡಿದ್ಲು. ಅಂಕಲ್, ಅಪ್ಪನ್ಗೇನೂ ಆಗಿಲ್ಲ ತಾನೆ? ಮಿಥುನ್, ನೀನ್ ಟೆನ್ಷನ್ ಆಗ್ಬೇಡ. ಯಾವ್ದಕ್ಕೂ ಒಂದ್ಸಲ ನಿಮ್ಮ ಅಮ್ಮಂಗ್ ಫೋನ್ ಮಾಡಿ ಒಂದ್ಸತಿ ತಿಳ್ಕೊ. ರಾಘು, ಇಂಥ ವಿಷಯದಲ್ಲಿ ಸುಳ್ಳು ಹೇಳಿರಲ್ಲ ಅಂತ ಅನ್ಕೋತೀನಿ ಕಣೋ. ಸುಳ್ಳು ಹೇಳಿದಾಳೆ ಅಂತ ಅಲ್ಲ ಅಜ್ಜಿ, ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ. ಏನಾಯ್ತ್ರಿ? ನೀ ಕಣ್ ಬಿಡ್ರಿ, ನೀ ಮಾತಾಡ್ರಿ. ಅಯ್ಯೋ ದೇವ್ರಿ, ಅಯ್ಯೋ ಕೈ, ಅಮ್ಮ, ಅಯ್ಯೋ ರಕ್ತ ಆಗಿದೆ ರೀ. ಏನಾಯ್ತ್ರಿ? ಅನಿತಾ, ಅನಿತಾ, ಏನಾಯ್ತಮ್ಮ? ಮಾತಾಡ್ರಿ. ಇಲ್ಲ ಕಡೆ ಮೆಟ್ಲು ಮೇಲಿಂದ ಬಿದ್ದ್ಬಿಟ್ಟಿದ್ದಾರೆ ಅನ್ಸುತ್ತೆ, ಮಾತಾಡ್ತಿಲ್ವೇ ರೀ? ತಾನೇ ಹುಷಾರಾಗಿ ಹೋಗಿ ಅಂತ ಹೇಳಿ ಟೆರೆಸ್ ಮೇಲೆ ಹೋದೆ ಅಮ್ಮ. ಹೇಗಮ್ಮ ಬಿದ್ರು? ಹೇಗಾಯ್ತಿದೆಲ್ಲ? ಮಾತಾಡಪ್ಪ. ಅಮ್ಮ, ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ದೀರಾ? ನಿಮ್ಮಪ್ಪ ಮೆಟ್ಲ ಮೇಲಿಂದ ಕಾಲ್ ಜಾರ್ ಬಿದ್ದ್ಬಿಟ್ಟಿದ್ದಾರೆ ಕಣೋ. ಭಯ ಆಗ್ತಿದೆ ಮಿಥುನ್, ಏನ್ ಮಾಡ್ಬೇಕು ಅಂತ ನನಗೆ ಕೈ ಕಾಲೇ ಆಡ್ತಿಲ್ಲ ಕಣೋ. ಬೇಗ ಬಾರೋ. ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀನಿ. ನೀವು ಅಪ್ಪನ್ ಕರ್ಕೊಂಡು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಬಂದ್ಬಿಡಿ, ನಾವು ಅಲ್ಲಿಗೆ ಬರ್ತೀವಿ. ಸರಿ ಮಿಥುನ್, ಬೇಗ ಬಂದ್ಬಿಡೋ. ಸರಿ ಅಮ್ಮ. ಹೌದು ಬಾವಾ, ಅನಿತಾ ಹೇಳ್ತಿರೋದು ನಿಜಾನೇ. ಅಮ್ಮ ತುಂಬಾ ಗಾಬರಿ ಮಾಡ್ಕೊಂಡಿದ್ದಾರೆ. ನಾನು ಇವಾಗ್ಲೇ ಹೊರಡ್ತೀನಿ. ಮಿಥುನ್, ನೀನೇನು ತಲೆ ಕೆಡಿಸ್ಕೋಬೇಡ, ಅಂಕಲ್ಗೆ ಏನು ಆಗಲ್ಲ. ಬಾ ಹೊರಡೋಣ. ಅಣ್ಣ, ಮಿತು, ನಾನು ಬರ್ತೀನಿ. ಆಯ್ತು, ಬಾ. ಚಿಕ್ಕಮ್ಮ, ನಿಮಗೆ ಕಾಲೇಜ್ ಫೀಸ್ ಕಟ್ಟಕ್ಕೆ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಅದೊಂದ್ ಸ್ವಲ್ಪ ತಂದ್ಕೊಡ್ತೀರಾ? ಅಲ್ಲಪ್ಪ ರಾಘು, ನಾಳೆ ಕಾಲೇಜ್. ಹಾಸ್ಪಿಟಲ್ ಅಂದ್ಮೇಲೆ ಬೇಕಾಗತ್ತೆ ಚಿಕ್ಕಮ್ಮ, ಪ್ಲೀಸ್ ಹೋಗಿ ತಗೊಂಬಂದ್ ಕೊಡಿ. ಸರಿನಪ್ಪ. ಬೇಗ ಬೇಗ ಚಿಕ್ಕಮ್ಮ, ಬೇಗ. ಥ್ಯಾಂಕ್ ಯು ಚಿಕ್ಕಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ರಾಘು, ಹುಷಾರಪ್ಪ, ಯಾವ್ದಕ್ಕೂ ಒಂದು ಫೋನ್ ಮಾಡಿ. ಸರಿ ದೊಡ್ಡಪ್ಪ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್.
ಗುಡ್ ಮಾರ್ನಿಂಗ್ ಪುಟ್ಟಿ. ಗುಡ್ ಮಾರ್ನಿಂಗ್ ತಾತ. ಯಾಕೆ ಪುಟ್ಟಿ ಡಲ್ ಆಗಿದ್ಯಾ? ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ವಾ? ಸರಿಯಾಗಲ್ಲ ತಾತ, ನನಗ್ ನಿದ್ದೆನೆ ಬರ್ಲಿಲ್ಲ. ನೀವ್ ಮಾತಾಡ್ಸ್ ಹೋದ್ಮೇಲಂತೂ ನನ್ ನಿದ್ದೆನೆ ಮಾಡಕ್ ಆಗ್ಲಿಲ್ಲ ತಾತ. ಯಾಕಮ್ಮ ಅಂಥದ್ದೇನಾಯ್ತು? ಅಲ್ಲ, ಬಿಸ್ನೆಸ್ ಅಲ್ಲಿ ಏನಾದ್ರು ಟೆನ್ಷನ್ನು, ಪ್ರೆಷರು ಆ ಥರದ್ದೇನಾದ್ರು ಆಯ್ತಾ? ಅದಕ್ಕೆಲ್ಲ ನಾನ್ ಕೇರ್ ಮಾಡ್ತೀನ ತಾತ. ಮತ್ತೇನಾಯ್ತು? ಅದೇನೋ ಗೊತ್ತಿಲ್ಲ ತಾತ, ನಿದ್ದೆ ಮಾಡೋಣ ಅಂತ ಕಣ್ ಮುಚ್ಚಿದ ತಕ್ಷಣ ಅದೇನೋ ಒಂಥರ ಕನ್ಸು. ಅದ್ರಲ್ಲೂ ನನ್ ಲೈಫಲ್ಲಿ ಯಾವತ್ತೂ ನಡಿಯಕ್ಕಾಗ್ದಿರೋಂಥ ಅಸಾಧ್ಯವಾದದ್ದು ನನ್ ಕಣ್ಮುಂದೆ ಬರುತ್ತೆ. ಮನ್ಸು ಮಾಡಿದ್ರೆ ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವ್ದಿದೆ ಮೇಡಮ್? ಬೇರೆ ವಿಷಯದ ಬಗ್ಗೆ ನನಗ್ ಗೊತ್ತಿಲ್ಲ ರಾಯ್, ಆದ್ರೆ ನನ್ ಕನ್ಸಲ್ ಬಂದಿದ್ದು ನನ್ ಜೀವನದಲ್ಲಿ ನಡೀದೇ ಇರೋದು. ಹೌದಾ? ಹಾಗಿದ್ರೆ ಅಂತ ಕನ್ಸು ಏನಮ್ಮ? ಏನೋ ಒಂಥರ ಸಂಭ್ರಮ, ಸಡಗರ. ಅಲ್ಲಿನ ಅಟ್ಮಾಸ್ಫಿಯರ್ ನೋಡ್ತಿದ್ರೆ ಯಾವ್ದೋ ಮದ್ವೆ ಸಂಭ್ರಮ ಅನ್ನಿಸ್ತು ತಾತ. ಮೇಡಮ್ ಏನ್ ಹೇಳ್ತಿದ್ದೀರಾ? ನಿಮ್ಗೆ ಮದ್ವೆ ಕನ್ಸು ಬಿತ್ತಾ? ಹೌದು, ನಾನ್ ಸೀರೆಲ್ಲ ಉಟ್ಕೊಂಡು ಮದ್ವೆ ಹೆಣ್ಣಿನ ತರ ಪಕ್ಕ ಟ್ರೆಡಿಷನಲ್ ಹುಡುಗಿಯಾಗಿ ರೆಡಿ ಆಗಿದ್ದೆ. ಅದ್ ನನ್ಗೆಷ್ಟ್ ಕಾಮಿಡಿ ಅನಿಸ್ತಿದೆ ಗೊತ್ತಾ? ಅದು ನಾನ್ ಸೀರೆ ಉಟ್ಕೊಂಡಿದೀನಿ ಅಂದ್ರೆ ಇಟ್ಸ್ ಹಾರಿಬಲ್. ಅದೇಮ್ಮ, ಆ ಕನ್ಸಲ್ಲಿ ಬೇರೆ ಏನೇನ್ ನೋಡಿದೆ? ಅದೇ ತಾತ, ನಾನ್ ಅರ್ಶಿನ ಡ್ರೆಸ್ ಹಾಕೊಂಡು ಅರ್ಶಿನ ಶಾಸ್ತ್ರಕ್ಕೆ ರೆಡಿಯಾಗಿ ನಿಂತಿದ್ದೆ. ಒಂದಷ್ಟು ಜನ ಅರ್ಶಿನದ ನೀರ್ ಎರ್ಚಕ್ಕೆ ಅಂತ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಿದ್ರು. ಅಲ್ಲೇ ಪಕ್ಕದಲ್ಲಿ ಒಬ್ಬ ಅರ್ಶಿನ ಶಾಸ್ತ್ರದ ಬಟ್ಟೆ ಹಾಕೊಂಡು ಅರ್ಶಿನ ಶಾಸ್ತ್ರಕ್ಕೆ ರೆಡಿಯಾಗಿ ನಿಂತಿದ್ದ. ಎಸ್, ಇನ್ನು ಏನೇನ್ ನೋಡ್ದೆ ಅಂತ ನೆನ್ಪು ಮಾಡ್ಕೊಬಿಟ್ಟಿ. ತಾತ, ನೀವ್ಯಾಕಷ್ಟು ಎಕ್ಸೈಟ್ ಆಗ್ತಿದ್ದೀರಾ? ನಂಗೆ ಈ ತರ ಕನ್ಸ್ ಬರ್ಬಾರ್ದಲ್ವಾ? ಸರಿಯಮ್ಮ, ಕನ್ಸು ಯಾಕೆ ಬಂತು ಯಾಕೆ ಬರ್ಲಿಲ್ಲ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ನೀನ್ ಕನ್ಸಲ್ಲಿ ಇನ್ನು ಏನೇನ್ ನೋಡ್ದೆ ಅದನ್ನ ನೆನ್ಪು ಮಾಡ್ಕೊಬಿಟ್ಟಿ. ನೆನ್ಪು ಮಾಡ್ಕೊ ಪ್ಲೀಸ್. ನಾನು ಓಡ್ತಿದ್ದೆ. ಎಲ್ರು ಅರ್ಶಿನ ನೀರ್ ಹಾಕೋದಕ್ಕೆ ಅಟ್ಟಿಸ್ಕೊ ಬರ್ತಿದ್ರು. ಅಲ್ಲಿ ನನ್ನ ಆಫೀಸ್ ಸ್ಟಾಫ್ ಇದ್ರು, ಮತ್ತೆ ರಾಯ್ ಇದ್ದ. ಮೇಡಮ್ ನೀವ್ ಎಲ್ಲಿರ್ತೀರೋ ಅಲ್ಲಿ ನಾನು ಇದ್ದೇ ಇರ್ತೀನಿ. ಅದ್ರಲ್ಲೇನು ಸ್ಪೆಷಲ್ ಇಲ್ಲ. ಬೇರೆ ಯಾರಿದ್ರು ಅಂತ ನೆನಪು ಮಾಡ್ಕೊಳ್ಳಿ. ನೀನು ಇದ್ದೆ ತಾತ. ನಿನ್ ಜೊತೆ ಲಾಯರ್ ಅಂಕಲ್ ಇದ್ರು. ನೀನ್ ಎಷ್ಟು ಖುಷಿಯಾಗಿ ಓಡಾಡ್ತಿದ್ದೆ ಗೊತ್ತಾ? ಬೇರೆಯವರೆಲ್ಲ ಓಕೆ ಪುಟ್ಟಿ, ಅಲ್ಲಿ ಅರಿಶಿನದ ನೀರ್ ಹಾಕಕ್ಕೆ ಬರ್ತಾ ಇದ್ರಲ್ಲ, ಅದ್ರ ಪಕ್ಕ ಇನ್ನೊಬ್ಬ ಗಂಡ್ಸು ಅರಿಶಿನ ಶಾಸ್ತ್ರಕ್ಕೆ ರೆಡಿಯಾಗಿ ನಿಂತಿದ್ನಲ್ಲ, ಆತ ಯಾರು ಜ್ಞಾಪಿಸ್ಕೊ. ಎಷ್ಟು ಟ್ರೈ ಮಾಡಿದ್ರು ಆ ಒಂದು ಮುಖ ನೆನ್ಪು ಬರ್ತಿಲ್ಲ ತಾತ. ಮೇಡಮ್ ಈಗ ಮುಖ್ಯವಾಗಿ ನೆನ್ಪಿಗೆ ಬರ್ಬೇಕಾಗಿರೋದೇ ಅವ್ರ ಮುಖ ಅಲ್ವಾ? ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ನೀವು, ಲಾಯರ್ ಅಂಕಲ್ಲು, ಆಫೀಸ್ ಸ್ಟಾಫು, ರಾಯ್, ತಬ್ಲಾ, ಮಲ್ಲಿ ಎಲ್ಲ ಇದ್ರು. ನಿಂತಿತ್ತೋನು ಪ್ರಣವ್ ಜಾನ್ಸಿ. ಅರ್ಶಿನ ಶಾಸ್ತ್ರ ಡ್ರೆಸ್ ಹಾಕೊಂಡಲ್ಲಿ ನಿಂತಿದ್ದು ನಮ್ ಪ್ರಣವ್ ಅಲ್ವಾ ಜಾನ್ಸಿ? ವಾಟ್ ನಾನ್ಸೆನ್ಸ್! ಇವ್ನ್ ಯಾಕೆ ನನ್ ಕನ್ಸಲ್ ಬರ್ತಾನೆ? ಅದು ನೀನು ಎಂಗೇಜ್ಮೆಂಟ್ ಆದ್ಮೇಲೆ ಈ ತರನೇ ನನ್ನ ಅರ್ಶಿನ ಶಾಸ್ತ್ರ ಆಗ್ಬೇಕು, ಈ ತರನೇ ನನ್ ಮೆಹಂದಿ ಶಾಸ್ತ್ರ ಆಗ್ಬೇಕು ಅಂತ ತುಂಬಾ ಕನ್ಸ್ ಕಟ್ಕೊಂಡಿದ್ದೆ ಜಾನ್ಸಿ. ಅದಕ್ಕೆ ನಿನಗೆ ಅದೆಲ್ಲ ಇವಾಗ ಕಣ್ ಮುಂದೆ ಬರ್ತಾ ಇದೆ ಅಷ್ಟೇ. ಅತ್ತೆ, ಸ್ವಲ್ಪ ನಂಬೋ ತರನಾದ್ರು ಸುಳ್ಳು ಹೇಳು. ಅದನ್ನ ಬಿಟ್ಟು ಈ ಹೂವೇನೋ ಮಾಡ್ಕೊಳಕ್ ಆಗ್ದಿರೋ ಅಂತ ಸುಳ್ಳ ಹೇಳ್ಬೇಡ. ನಿಜವಾಗ್ಲೂ ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ. ಬುಲ್ಶಿಟ್! ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ,
ನನಗ್ ಬುದ್ಧಿ ಇಲ್ಲ. ಹೋಗ್ ತಿಳ್ಕೊಳ್ಳಿ ಅತ್ತೆ, ನೀವ್ ಎಷ್ಟೇ ನಂಬ್ಸೋದಕ್ ಪ್ರಯತ್ನ ಪಟ್ರು ನಾನ್ ನಂಬಲ್ಲ. ಹಾಗೆ ನನ್ ಲೈಫಲ್ಲಿ ಒಬ್ಬ ಗಂಡ್ಸ್ ಎಂಟ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮೈಂಡ್ ಇಟ್. ಸದ್ಯ ಇವಳ ಮೈಂಡ್ ನ ಡೈವರ್ಟ್ ಮಾಡಿ ಆ ರಾಘವೇಂದ್ರ ನೆನಪು ಬರ್ದೇ ಇರೋ ತರ ಮಾಡ್ದೆ. ಏನೇ ಕುತಂತ್ರ ಮಾಡಿದ್ರು ಆ ದೇವ್ರ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಖಂಡಿತ ನನ್ನ ಮೊಮ್ಮಗಳಿಗೆ ನೆನ್ಪು ಬಂದೇ ಬರುತ್ತೆ, ಸತ್ಯ ಅರ್ಥ ಆಗುತ್ತೆ. ನಿಧಾನ ಬನ್ನಿ. ಮಿಥುನ್, ಅಪ್ಪ ಹುಷಾರು. ಏನನಿತಾ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾ ಪಲ್ಲವಿ. ರಾಘು, ಏನು ತೊಂದರೆ ಇಲ್ಲ ಅಲ್ವೇನಪ್ಪ? ಗಾಬರಿ ಆಗ್ಬೇಡಿ, ಏನು ಸೀರಿಯಸ್ ಏನಿಲ್ಲ. ಮೆಟ್ಲಿಳಿಬೇಕಾದ್ರೆ ಜಾರ್ ಬಿದ್ದಿರೋದ್ರಿಂದ ಕೈ ಫ್ರಾಕ್ಚರ್ ಆಗಿದೆ. ಹಾಗೆ ತಲೆಗೆ, ಕತ್ತಿಗೆ, ಬೆನ್ನಿಗೂ ಒಂದು ಸ್ವಲ್ಪ ಏಟ್ ಆಗಿದೆ. ಅದಕ್ಕೆ ಡಾಕ್ಟರು ಬೆಡ್ ರೆಸ್ಟ್ ಹೇಳಿದ್ದಾರೆ. ಸದ್ಯ ಹೋಗ್ಲಿ ಬಿಡಪ್ಪ, ಏನು ತೊಂದರೆ ಇಲ್ಲದೆ ಬಚಾವಾದ್ರಲ್ಲ, ಅಷ್ಟ್ ಸಾಕು. ಅವ್ರೇನೋ ಬಚಾವಾದ್ರು, ಆದ್ರೆ ನಮ್ ಪಲ್ಲು ಜೀವನಕ್ಕೆ ಅವರಿಂದನೇ ಕೊಲ್ಬಿತ್ತಲ್ಲ ಅತ್ತೆ. ಬದುಕು ನಮ್ಮ ಕೈಯಲ್ಲಿದ್ರೆ ಗ್ರಾಚಾರ ದೇವ್ರ ಕೈಲಿರುತ್ತೆ. ಅದಕ್ಕೆ ಯಾರು ತಾನೇ ಏನ್ ಮಾಡಕ್ಕಾಗುತ್ತೆ? ಪಾಪ ನಮ್ ಪಲ್ಲು ಜೀವನದಲ್ಲಿ ಇದೊಂದ್ ಶಾಸ್ತ್ರ ಆಗ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆಮೇಲೆ ನಾವು ಯಾವ ಯೋಚನೆನೂ ಮಾಡೋ ಹಾಗೆ ಇರ್ಲಿಲ್ಲ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತಾ ಇದೀಯ ಮಂಜುಳಾ? ಚಿಕ್ಕಮ್ಮ, ನನ್ನ ತಂಗಿ ಪಲ್ಲವಿ ಜೀವನ ಹಾಳಾಗೋದಕ್ಕೆ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ನನ್ ಏನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ಅಣ್ಣ, ನಾನು ಕಾಲೇಜಿಗೆ ಹೋಗ್ಬಿಡ್ತೀನಿ. ಅದೇ ಬೆಳಗ್ಗೆ ಫೀಸ್ ವಿಷಯನ ಸ್ವಲ್ಪ ನೆನಪು ಮಾಡು ಅಂತ ಹೇಳಿದಲ್ಲ. ಏನಂತ? ಪರವಾಗಿಲ್ವೇ, ಮಾವನ್ಗೆ ಹೀಗಾಗಿದೆ ಅಂತ ಗೊತ್ತಾದ ತಕ್ಷಣ ಓಡೋಡ್ ಬಂದ್ಬಿಟ್ಟಿದ್ಯಾ? ಮಾವನ್ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ, ಕಾಳಜಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅತ್ತೆ ಮಾವ ಅಂದ್ರೆ ತಂದೆ ತಾಯಿ ಸಮಾನ ಅಲ್ವಾ? ಅವ್ರಿಗೆ ಹೀಗಾಗಿದೆ ಅಂದ್ಮೇಲೆ ಟೆನ್ಷನ್ ಆಗದೆ ಇರುತ್ತಾ ಅನಿತಾ? ನೀನ್ ಓಡೋಡ್ ಬಂದಿದ್ ನನ್ಗೇನ್ ಆಶ್ಚರ್ಯ ಆಗ್ತಿಲ್ಲ. ಆದ್ರೆ ಮುಂಬೈನಲ್ಲಿ ಕಾನ್ಫರೆನ್ಸ್ ಅಲ್ಲಿ ಇದ್ದ ನಮ್ಮ ಅಣ್ಣ ಓಡೋಡ್ ಬಂದ ನೋಡು, ಅದು ಪಂಚೆ ಶರ್ಟ್ ಅಲ್ಲಿ. ಅದು ನನಗಿನ್ನೂ ನಂಬಕ್ ಆಗ್ತಾ ಇಲ್ಲ. ಮುಂಬೈಯಿಂದ ನಿಮ್ ಮನೆಗ್ ಬಂದು ಅಲ್ಲಿಂದ ನಿನ್ನ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾ ನೋಡು, ಅದು ದೊಡ್ಡ ಮಿರಾಕಲ್ಲೇ ಅಲ್ವಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅನಿತಾ, ಅದು ಹಾಸ್ಪಿಟಲ್ ಬರೋಕೆ ಅಂತಾನೆ ಈ ರೀತಿ ರೆಡಿಯಾಗಿ ಬಂದ್ಯಾ ಪಲ್ಲವಿ? ಅನಿತಾ, ನಾವು ನನ್ನ ಕಣ್ ತಪ್ಸಿ ಎಲ್ರು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೀರಾ? ಏನ್ ಹೇಳ್ತಿದ್ಯಾ? ಈ ಅನಿತಾ ಕಣ್ ತಪ್ಸಿ ನೀನ್ ಸಂಸಾರ ಶುರು ಮಾಡ್ಬೇಕು ಅನ್ನೋ ಕಾರಣಕ್ಕೆ ತವ್ರ ಮನೆಗ್ ಹೋದ್ರೆ ಈ ಅನಿತಂಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅನಿತಾ, ಅದ್ ಹಾಗಲ್ಲ. ನನಗ್ ಗೊತ್ತಾಗಲ್ಲ ಅಂತ ಖುಷಿಯಾಗಿದ್ರಿ ಅಲ್ವಾ? ಆದ್ರೆ ಈ ಅನಿತಾಗೆ ನೀವಿಡೋ ಪ್ರತಿಯೊಂದು ಹೆಜ್ಜೆನೂ ಗೊತ್ತಾಗತ್ತೆ. ಕಳ್ಳ ಎಷ್ಟೇ ಚಾಣಾಕ್ಷತನದಿಂದ ಕಳ್ತನ ಮಾಡಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ ಅನ್ನೋ ಹಾಗೆ ನೀನೇ ನಿನ್ ಇನ್ಫಾರ್ಮೇಶನ್ ನ ಕೊಟ್ಬಿಟ್ಯಲ್ಲ. ಸ್ಟೇಟಸ್ಗೆಲ್ಲ ಹಾಕಿ ನಿಮ್ ನಾಟಕನ ಗೊತ್ತಾಗೋ ಹಾಗೆ ಮಾಡ್ದಲ್ಲ ಪಲ್ಲವಿ. ಏಯ್, ನನ್ನ ಯಾಮಾರ್ಸಿ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೆ ನಿಮ್ ಮನೆಗ್ ಹೋಗ್ತೀಯಾ? ಏನು ನಿಮ್ಮ ಅಣ್ಣನ್ ಸಪೋರ್ಟ್ ಇದೆ, ಅವನು ಬಂದು ಹೆದರ್ಸ್ತಾ ಅಂದ ತಕ್ಷಣ ನಾನು ಭಯ ಪಟ್ಟೆ ಅನ್ಕೊಂಡು ಇದನ್ನೆಲ್ಲ ಪ್ಲಾನ್ ಮಾಡ್ತೀಯಾ? ಪ್ಲಾನ್ ಮಾಡ್ತೀಯೇನೆ? ಅನಿತಾ, ಅದೇನಾಯ್ತು ಅಂದ್ರೆ ಇದ್ರಲ್ಲಿ ನಮ್ಮ ಮನೆಯವರು ನಿಮ್ ಮನೆಯವರು ಇಬ್ರು ಶಾಮೀಲಾಗಿದ್ದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವತ್ತು ನೀನು ಪ್ಲಾನ್ ಮಾಡ್ಕೊಂಡು ನಮ್ಮನೇಲೆ ಸಂಸಾರ ಶುರು ಮಾಡ್ಬೇಕು ಅನ್ಕೊಂಡಾಗ್ಲೆ ಬೆಡ್ ಮೇಲೆ ತುರ್ಕೆ ಪುಡಿ ಹಾಕಿ ಇಂಥ ಪ್ರಯತ್ನಕ್ಕೆ ಮತ್ತೆ ಕೈ ಹಾಕಬೇಡ ಅಂತ ಸ್ಯಾಂಪಲ್ ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದೆ ತಾನೆ?
ಇಲ್ಲ ಅನಿತಾ, ನಾನು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೇಳಿಸ್ಕೋಬೇಕು ಅಷ್ಟೇ. ಒಂದು ತಿಳ್ಕೊ, ಮತ್ತೆ ಇಂಥ ವ್ಯರ್ಥ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡ. ನಿನಗ್ ಹೊಡೆಯೋದಿಲ್ಲ ಕಣೆ, ಟಾರ್ಚರು ಕೊಡಲ್ಲ, ಹೀಗೆ ದೂರ ಇರಿಸಿ ನೋವು ಕೊಡ್ತೀನಿ. ಆ ನೋವು ನಿಮ್ ಮನೆಯವ್ರಿಗೆ ಚುಚ್ಚಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ನಿಮ್ಮ ಅಣ್ಣ ಇದಾನಲ್ಲ, ಅವನಿಗೆ ತಾಕ್ಬೇಕು. ನಾನು ಯಾಕಾದ್ರೂ ನಾಟಕ ಮಾಡಿ ಈ ಅನಿತನಿಂದ ದೂರ ಆಗಿ ಜಾನ್ಸಿಗ್ ಸೇರೋ ಪ್ರಯತ್ನ ಮಾಡ್ದೆ ಅಂತ ಪಶ್ಚಾತ್ತಾಪ ಪಡ್ಬೇಕು. ಹಾಗ್ ಮಾಡ್ತೀನಿ. ಅವನು ಮಾಡಿದ ತಪ್ಪಿಗೆ ಅವನ ನೆರಳೆ ಹೊತ್ತು ಉರಿಯೋ ರೀತಿ ಮಾಡ್ತೀನಿ. ಅನುಭವಿಸ್ಬೇಕು, ಅವನು ಅನುಭವಿಸ್ಬೇಕು, ಸಂಕಟ ಪಡ್ಬೇಕು. ಅನಿತಾ ಹತ್ರ ಯಾಕೆ ಇದನ್ನೆಲ್ಲ ಇಟ್ಕೊಂಡೆ ಅಂತ ಒದ್ದಾಡ್ಬೇಕು. ಆ ರೀತಿ ಮಾಡ್ತೀನಿ, ಮಾಡೇ ಮಾಡ್ತೀನಿ.